ಉಪಚುನಾವಣೆಗಳಲ್ಲಿ ವಿಶೇಷವಾಗಿ ಜನ ಆಡಳಿತ ಪಕ್ಷದ ಪರವಾಗಿರ್ತಾರೆ. ಆಡಳಿತ ಪಕ್ಷದ ಸಚಿವರು, ಶಾಸಕರು ಮತ್ತು ಸಂಪನ್ಮೂಲಗಳ ಬಳಕೆ ಹೇರಳವಾಗಿ ಆಗ್ತಾಯಿದೆ. ಅದಕ್ಕೆ ಈ ಚುನಾವಣೆಯಲ್ಲಿ ನಾನು ಸುಮಾರು 10-12 ದಿವಸ ಸಿಗ್ಗಾಂವ್ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದೆ. ಸುಮಾರು 5 ಲಕ್ಷ ರೂಪಾಯಿಗಳ ಒಂದರಂತೆ 15,000 ಮನೆಗಳನ್ನು ಕಟ್ಟಿಕೊಟ್ಟಾರೆ ಬೊಮ್ಮಾಯಿಯವರು. ಮನೆಗೆ 4 ಮಂದಿ ಅಂತ ಹೇಳಿದ್ರು 60,000 ಓಟ್ ಬರಬೇಕಾಗಿತ್ತು. ಸಾಕಷ್ಟು ಗೋವುಗಳನ್ನು ಸಾಕ್ಲಿಕ್ಕೆ ಕೊಟ್ಟಿದ್ದಾರೆ. ಆಸ್ಪತ್ರೆ ಅಭಿವೃದ್ಧಿ ಅಂತಂದ್ರೆ ಸಿಗ್ಗಾಂವ್ ಕ್ಷೇತ್ರಕ್ಕೆ ಹೋಗಿ ನೋಡಬೇಕು. ಈಗ ಯಾಸಿರ್ ಖಾನ್ ಪಠಾಣ್ ಅವ್ರು ಬಂದಾರ, ಅವ್ರಿಗೆ ಅಭಿನಂದನೆಗಳು ಹೇಳೋಣ. ಅವ್ರು ಮಾಡೋಕ್ಕೆ ಏನು ಕೆಲಸನೂ ಉಳಿದಿಲ್ಲ, ಅಲ್ಲಿ ಮಾಡೋಕ್ಕೇನು ಕೆಲಸನೇ ಉಳಿದಿಲ್ಲ. ಇನ್ನೊಂದು ಕ್ಷೇತ್ರದ ಹಣೆಬರಹಣೂ ಇರ್ತೈತಿ. ಬಹುತೇಕ ರಗಡ ಪುಣ್ಯ ಆಗೈತಿ, ಇನ್ನೇನು ಪುಣ್ಯ ಸಾಕಂತೇಳಿ ಸಿಗ್ಗಾಂವ್ ಕ್ಷೇತ್ರದ ಜನ ಭಾವಿಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಯಾರ. ಜನತೆಯ ತೀರ್ಪನ್ನು ನಾವು ತಲೆಬಾಗಿ ಸ್ವೀಕರಿಸಲೇಬೇಕು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನತೆಯೇ ಜನಾರ್ದನ ಅನ್ನುವಂಥ ಮಾತನ್ನು ನಾವೆಲ್ಲ ಹೇಳ್ತೇವೆ. ನಾವು ಕೂಡ ಹಿಂದೆ ಯಡಿಯೂರಪ್ಪ ನೇತೃತ್ವದಲ್ಲಿ 17 ಮಂದಿ ರಾಜೀನಾಮೆ ಕೊಡಿಸಿ 13 ಮಂದಿ ಗೆದ್ದಿದ್ವಿ. ಶ್ರೀಮಂತ್ ಪಾಟೀಲ್ ಕ್ಷೇತ್ರದ ಉಸ್ತುವಾರಿಯನ್ನು ಸ್ವತಃ ನಾನು ಹೊತ್ಕೊಂಡಿದ್ದೆ. ಅಭೂತಪೂರ್ವ ನಮ್ಮದಲ್ಲದಂಥ ಕ್ಷೇತ್ರಗಳಲ್ಲಿ ನಾವು ಗೆದ್ದಿದ್ದೀವಿ. ಇವತ್ತು ಸವಣೂರು ತನ್ನದಲ್ಲಂಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದೈತಿ. ಬಸವರಾಜ ಬೊಮ್ಮಾಯಿ ಸಾಹೇಬರು 2008ರಿಂದ ಇಲ್ಲಿವರೆಗೆ ನಾನು ನೋಡಿದಂತೆ ಅಲ್ಲಿ ಯಾವುದೂ ಅಭಿವೃದ್ಧಿ ಮಾಡಬೇಕಾದ ಕೆಲಸ ಉಳಿದಿಲ್ಲ. 45 ಕಿಲೋಮೀಟರ್ದ ದೂರದವರೆಗೆ ಹೊಳೆಯನ್ನು ತಿರುಗಿಸಿ ಪೈಪ್ಲೈನ್ ಮುಖಾಂತರ ತಂದು ತುಂತುರು ನೀರಾವರಿ ಮಾಡ್ಯಾರ. ಎಲ್ಲ ಕೆರೆಗಳನ್ನು ತುಂಬಿಸ್ಯಾರ. ನಂಜುಂಡಪ್ಪ ವರದಿಯಲ್ಲಿ 2008ಕ್ಕಿಂತ ಮೊದಲೇಕ ಸಿಗ್ಗಾಂವ್ ಸವಣೂರು ಹಿಂದುಳಿದ ಕ್ಷೇತ್ರ ಆಗಿತ್ತು. ಈಗ ರಾಜ್ಯದಲ್ಲಿ ಮುಂದುಳಿದ ಕ್ಷೇತ್ರಗಳಲ್ಲಿ 2-3 ಕ್ಷೇತ್ರಗಳಲ್ಲಿ ಸಿಗ್ಗಾಂವ್ ಸವಣೂರು ಕೂಡ ಒಂದು ಬರ್ತೈತಿ. ಜನತೆ ತೀರ್ಪನ್ನು ಸ್ವಾಗತಿಸ್ತೇವೆ. ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಮಾಹಿತಿ NDA ಮೈತ್ರಿಕೂಟ ಅಭೂತಪೂರ್ವವಾದಂಥ ಯಶಸ್ಸನ್ನು ಸಾಧಿಸೈತಿ. ಮಹಾರಾಷ್ಟ್ರದ ಜನತೆಗೆ ಅಭಿನಂದನೆ ಸಲ್ಲಿಸ್ತೇವೆ. ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ದೇಶ ಒಪ್ಕೊಂಡೈತಿ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ನಾನು. ಈಗ ಬೈ ಎಲೆಕ್ಷನ್ ಅನ್ನೋ ಕಾರಣಕ್ಕೆ ಬಿಜೆಪಿಯಲ್ಲೂ ಒಂದು ಕಡೆ ನಿರ್ಲಕ್ಷ್ಯ ವಹಿಸ್ತಾ. ನಿರ್ಲಕ್ಷ್ಯ ಯಾವುದೇ ಚುನಾವಣೆಯನ್ನು ಯಾವುದೇ ರಾಜಕಾರಣಿ ನಿರ್ಲಕ್ಷ್ಯ ವಹಿಸೋದಿಲ್ಲ. ಒಮ್ಮೊಮ್ಮೆ ನಾವು ನಿರೀಕ್ಷೆ ಮಾಡಿದ ಫಲಿತಾಂಶಗಳು ಬರುವುದಿಲ್ಲ. ನಮ್ಮ ತಪ್ಪಿಲ್ಲದೆ ಇದ್ದರೂ ಕೆಲವೊಮ್ಮೆ ನಾವು ಸೋಲ್ತೇವೆ. ಸಾಕಷ್ಟು ತಪ್ಪು ಮಾಡಿದ್ರು ಕೆಲವ್ರು ಗೆಲ್ತಾರೆ. ತೀರ್ಪನ್ನು ಒಪ್ಕೋಬೇಕಾಗತ್ತೆ, ಒಪ್ಕೊಂಡೇವೆ.